ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಿಚನ್ ಆಲ್ ಅಂತ ಅಂದರೆ ಕಿಚನ್ನಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಹಾಗಾಗಿ ಮೀಶೋಯಿಂದ ಎಲ್ಲನೂ ಆರ್ಡರ್ ಮಾಡ್ಕೊಂಡಿದ್ದೆ. ನಾವೀಗ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ಸ್ಟೋರೇಜ್ ಎಲ್ಲ ಏನಿಲ್ಲ, ರ್ಯಾಕ್ ಆಗಲಿ ಆ ಥರದ್ದೆಲ್ಲ ಏನಿಲ್ಲ. ಹಾಗಾಗಿ ಸ್ವಲ್ಪ ಸ್ಟೋರೇಜಿಗೆ ರ್ಯಾಕ್ಸ್ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಮೀಶೋಯಿಂದ ಬುಕ್ ಮಾಡಿದ್ದೆ. ಸೊ ಬಂದಿದೆ. ಸೊ ಎಲ್ಲ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ನೂ ಓಪನ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಇಫ್ ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಪ್ರಾಡಕ್ಟ್ಸ್ ಬಂದಿತ್ತು ಅಂತ ಅಂದರೆ ರಿಟರ್ನ್ ಹಾಕೋಣ ಅಂತೇಳಿ ಇದು ಒಂದು ಓಪನ್ ಮಾಡಿಲ್ಲ. ಅಡ್ದಿಲ್ಲ ಓಪನ್ ಮಾಡಿ ನೀವು ಆಗುತ್ತೆ ಅಂತ. One eternity later. ಪ್ರೆಸ್ ಮಾಡಿಬಿಟ್ಟಾರೆ ಅದಕ್ಕೆ ಇದು ಒಂದು ಸೌಟು ಹ್ಯಾಂಗರು, ಅದಕ್ಕೆ ಇದು ಮಳೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓಪನ್ ಮಾಡಿ. ನೆಕ್ಸ್ಟ್ ಇಷ್ಟೊಂದು ಸ್ಲೋ ಆದರೆ ನಮಗೆಲ್ಲ ಬೋರ್ ಹೊಡಿತೈತೆ. ಬೇಗ ಬೇಗ ಓಪನ್ ಮಾಡಿ ತೋರಿಸಿ. ಇದು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಏನು ಅಂದರೆ ಇದು ನಾನು ನೋಡೇ ಇಲ್ಲ. ಒಳಗಡೆ ನಾನು ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನದು? ಇದು ಬಂದು ಇದು ವಿಂಡೋ ಕವರಿಂಗ್ ಶೀಟು. ಯಾಕೆ ಅಂತಂದರೆ ನಮ್ಮದು ಎಂಟ್ರೆನ್ಸಲ್ಲಿ ಒಂದು ವಿಂಡೋ ಇದೆ, ಅದು ಸ್ವಲ್ಪ ಸೀತ್ರೂ ಇದೆ ಜಾಸ್ತಿ. ಒಳಗಡೆ ಎಲ್ಲ ಡೈರೆಕ್ಟ್ ಕಾಣಿಸುತ್ತೆ ಆಚೆಗಡೆಗೆ. ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ತರಿಸಿದ್ದೆ. ಬಟ್ ಅವರು ಇನ್ನೊಂದು ಫ್ರೀ ಕೊಟ್ಟಿದ್ದಾರೆ. ಇದು ಒಂದು ಬ್ಲರಿ ಎಫೆಕ್ಟ್ ಥರ. ಬಟ್ ನಾನು ಇದು ನೋಡಲಿಲ್ಲ. ಇವನು ಇದನ್ನ ತೊಗೊಂಡ್ಬಿಟ್ಟು ಅಯ್ಯೋ ಅವನೇ ನೋಡಿಲ್ಲ, ಅವನೇ ಓಪನ್ ಮಾಡಿದ್ದು, ಅವನೇ ಕಟ್ ಮಾಡಿ ಅಲ್ಲೇ ಹಾಕ್ಬಿಟ್ಟು ಅವನೇ. ನೆಕ್ಸ್ಟು ಇದು ಬಂದು ಪಾಟ್ ಸ್ಟ್ಯಾಂಡು. ಇಲ್ಲಿ ಆಚೆ ಅವರು ಟೈಲ್ಸ್ ಹಾಕ್ಸಿರೋದ್ರಿಂದ ನೀರೆಲ್ಲ ಬಿದ್ದರೆ ಗಲೀಜಾಗುತ್ತೆ ಅಂತೆಲ್ಲ ಹೇಳಿದರು. ಹಾಗಾಗಿ ಪಾಟ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಸೆಟ್ ಆಫ್ 6 ಬಂದಿತ್ತು. ಆಲ್ರೆಡಿ 4 ಯೂಸ್ ಮಾಡಿದ್ದೀನಿ. ನಾನು ಎಲ್ಲನೂ ಹೇಗೆ ಅರೇಂಜ್ ಮಾಡ್ತೀನಿ ಅನ್ನೋದನ್ನು ಕೂಡ ಲಾಸ್ಟಲ್ಲಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಅಥವಾ ಒಂದು ಐಟಮ್ ಆದಮೇಲೆ ಆ ಐಟಮ್ನ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ಶೋ ಮಾಡ್ತೀನಿ. ಇದು ಕಟ್ಲರಿ ಹೋಲ್ಡರ್. ಇದು ಬಂದು ಸ್ಪೂನ್, ನೈಫ್ ಅದು ಹೋಲ್ಡರ್. ಇದು ನಾನು ಆಲ್ಮೋಸ್ಟ್ ಎಲ್ಲ ವುಡ್ಡನ್ನಲ್ಲೇ ತೊಗೊಂಡಿದ್ದೀನಿ. ಯಾವುದೂ ಪ್ಲಾಸ್ಟಿಕ್ ಸ್ಟೀಲ್ ಯಾವುದೂ ತೊಗೊಂಡಿಲ್ಲ. ಇದು ಒಂದು ಕಟ್ಲರಿ ಹೋಲ್ಡರ್. ಇದ್ರ ಪ್ರೈಸ್, ಈ ಎಲ್ಲ ಪ್ರೈಸ್ಗಳನ್ನು ಕೂಡ ನಾನು ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಲಿಂಕು ಕೂಡ ಅಟ್ಯಾಚ್ ಮಾಡಿರ್ತೀನಿ, ಬೇಕಾದರೂ ತೊಗೊಳ್ಬೋದು. ಆ್ಯಂಡ್ ಇದು ಆಯಿಲ್ ಟ್ರೇ. ಡಿಪ್ರೆಷನ್ ಇದೆಲ್ಲ ಆಲೇ ಒಂದು ವಾರದಿಂದನೇ ಬಂದಿತ್ತು. ನಾನು ಓಪನ್ ಮಾಡಿಬಿಟ್ಟು ಹಂಗೆ ಇಟ್ಟಿದ್ದೆ. ಇದು ಒಂದು 4 ಬಾಟಲ್ ಇಡ್ಬೋದು ಆಯಿಲ್ದು, ಅದಕ್ಕೆ ನಾನು ತರಿಸ್ದೆ. ಅದೇ ಎಣ್ಣೆ ತಾನೆ? ಕೋರ್ಸ್ ಇದು ಇವಾಗ ಬಂದಿತ್ತು. ಇದು ಸ್ಪೈಸಸ್ ಬಾಕ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಇರಲಿಲ್ಲ ರ್ಯಾಕ್. ಅದು ತುಂಬ ಮೇಲೆ ಇದೆ. ಸ್ವಲ್ಪ ಗ್ಲಾಸ್ ಐಟಮ್ ಸಿಕ್ಕಿದ್ದೀನಿ. ಅದೆಲ್ಲ ತೊಗೊಳ್ಬೇಕಾದ್ರೆ ನಮ್ಮ ಚೆಫ್ ಅವರು ಬೀಳಿಸಿ ಹೊಡೆದಾಕ್ಬಿಡ್ತಾರೆ. ಅದಕ್ಕೇ ಈ ಥರ ತರಿಸಿದ್ದೀನಿ. 3 ಎಲ್ಲ ಅರೇಂಜ್ ಮಾಡಾದ್ಮೇಲೆ ವಿಡಿಯೋ ಕ್ಲಿಪ್ ಅಟ್ಯಾಚ್ ಮಾಡ್ತೀನಿ. ಇದಕ್ಕೆ ಸ್ಕ್ರೂಸು ಕೂಡ ಕೊಟ್ಟಿದ್ದಾರೆ. ಎಷ್ಟು ನಿಮಿಷ ಆಗಬೇಕಾಯ್ತು. ಆ್ಯಂಡ್ ಇದು ಬಂದು ಇದು ಸಾಲ್ಟ್ ಎಕ್ಸ್ಟ್ರಾ
ಶುಗರ್ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಟ್ರೇ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, ಯಾವುದೇ ಏನು ಡ್ಯಾಮೇಜ್ಡ್ ಪೀಸ್ ಅಂತೆಲ್ಲ ಬಂದಿಲ್ಲ. ಕೊಟ್ಟಿರೋ ಅಮೌಂಟಿಗೆ ವರ್ತಿದೆ ಅಷ್ಟೇ. ಆ್ಯಂಡ್ ಈ ಮನೆಗೊಂದು ಗಡಿಯಾರ ಬೇಕಿತ್ತು, ಹಾಗಾಗಿ ಒಂದು ಗಡಿಯಾರನೂ ಕೂಡ ಬುಕ್ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಚಂದನ್ ಅವರು ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಅದೇನು ಫ್ರೆಂಡ್ಸ್ ಅಂತ ಅದು ಟ್ರೆಂಡ್ ಅಲ್ಲ. ಹಾಯ್ ಫ್ರೆಂಡ್ಸ್. ನಾವು ನೋಡಿ ಊರಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಕಾಂಟ್ರವರ್ಸಿ ಮಾಡ್ತೀಯ? ಕಾಂಟ್ರವರ್ಸಿ ಏನಿಲ್ಲ, ಅದೇ ತಾನೇ ಈಗ ಎಲ್ಲ ಟ್ರೆಂಡಲ್ಲಿ ಇರೋದು, ಅದಕ್ಕೋಸ್ಕರ. ಹಿಂಗೆ ಹಾಕಿ ತಿರುಗಿಸ್ಬೇಕಾ? ನೋಡಿ ಚಂದನ್ ಅವ್ರು ಹೆಂಗ್ ಮಾಡ್ತೀರಾ. ಹಂಗಲ್ಲ, ಹಿಂಗೆ. ಹಿಂಗ ಯಾವ ಸ್ಕೂಲಲ್ಲಿ ಓದಿದ್ದು ನೀವು? ನಾನು 3 ಸ್ಕೂಲ್ ಚೇಂಜ್ ಮಾಡಿದ್ದೇನೆ. ಹೌದಾ? 4 ಸ್ಕೂಲ್. ಅದಕ್ಕೆ ಹೆಂಗೆ ಅಂತ ನಮ್ಗೆ ಗೊತ್ತಲ್ಲ. ಸ್ಕೂಲ್ ಇರಿ, ಆ ಕಡೆ ಸ್ಕೂಲ್ ಹಾಕಿದ್ದೀನಿ. ನಮ್ಮನೆ ಹೇಳ್ಕೊತಿದ್ರಿ, ಶ್ರೀ ಆದಿಶಕ್ತಿ ಪ್ರೌಢಶಾಲೆ ಹಂಗೆ ಹಿಂಗೆ ಅಂತೆಲ್ಲ. ನಾವು ಹೆಮ್ಮೆಯ ವಿದ್ಯಾರ್ಥಿಗಳು. ಅದೇ ಗಾಯ್ಸ್, ಎಮ್ಮೆ ಹೆಮ್ಮೆ ಇದನ್ನೆಲ್ಲ ಕಟ್ ಮಾಡ್ತಿದ್ದೆ. ಫಸ್ಟ್ ಫಿಟ್ ಮಾಡಿ. ಟೈಟ್ ಆಗ್ತಿಲ್ಲ, ಥ್ರೆಡ್ ಹೋಗಿರಂಗಿದೆ ಅದು. ಆ ಕಡೆ ಮಾಡಿದೆ, ಅದು ಪ್ಲಾನ್ಸ್ ತೋರಿಸ್ಕೊ ಹಾಕೋದಾಯ್ತು. ನಿಮ್ಮ ಥರ ಮಾಡಿದ್ರೆ ಎಲ್ಲಾನು ಥ್ರೆಡ್ ಕಲಿತೀರ. ಅವ್ರು ಅದಕ್ಕೆ ಅಂತಾನೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸ್ಕ್ರೂಗಳನ್ನ. ಸ್ಕ್ರೂ ನಾರ್ಮಲ್ ಎಲ್ಲ ಒಂದೇನೆ, ಥ್ರೆಡ್ ಹೋಗ್ತಿರೋದು ಸ್ಕ್ರೂಲ್ ಅಲ್ಲ. ದುಡ್ಡಲ್ಲಿ ಪರವಾಗಿಲ್ಲ, ನಾನು ಎಲ್ಲ ಕೆಲಸ ಮಾಡ್ತೀನಿ. ನೀನೇನಿದ್ದೇನು ದೊಡ್ಡ ಮಹಾನ್ ಕೆಲಸ. ನಾನು ಏನೋ ಗೊತ್ತಿಲ್ಲ, ಮಾತಾಡಿ. ಮನ್ಸಲ್ಲಿ ಅನ್ಕೊಂಡಿರ್ತಾನೆ ಅವನು. ಇಲ್ಲ ಚಂದ, ಮತ್ತೆ ಅವನು ಸುಮ್ಮನೆ ಅನ್ಕೊಂಬಿಡಿ ನೀವು. ಮನ್ಸಲ್ಲಿ ಅನ್ಕೊಂಡಿರ್ತಾನೆ ಅವನು. ಸಣ್ಣ LKG ಹುಡುಗರು ಮಾಡ್ತಾರೆ ಅಂತ ಅನ್ಕೊಂಡಿರ್ತಾನೆ ಅವನು. ನೀನು ಅನ್ಕೊಂಡಿಲ್ಲ? ಹೋಗ್ಲಿ, ಕೊನೆ ಪಕ್ಷ ಗೊತ್ತಾಯ್ತಲ್ವಾ. ಸಾಕಲ್ಲ? ಹಾಕಿ ಅದನ್ನು ಹಾಗೆ ನಿಲ್ಲಿಸ್ಕೊಳ್ಳಿ. ಹಿಂಗೆ ಹಾಗೇನೆ ಮಾಡಬೇಕು. ನೀನು ನೋಡೋರು ಒಂದು ಎಕ್ಸ್ಟ್ರಾನು ಕೊಟ್ಟರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹತ್ರ ಇದ್ದಾವೆ ಸ್ಕೂಲ್ಗಳು, ತೊಂದರೆ ಇಲ್ಲ. ಅಂತೂ ಇಂತೂ ದಬಾಯಿಸಿ ರೆಡಿ ಮಾಡಿದ್ದಾರೆ ನೋಡಿ. 5 ನಿಮಿಷದ ಕೆಲಸನ 10ರಿಂದ 15 ನಿಮಿಷಕ್ಕೆ ಆದ್ರೆ ಮಾಡಿದ್ದಾರೆ. ಇನ್ನೊಂಚೂರು ಹಿಂಗಿರ್ಬೇಕಿತ್ತು ಕೆಳಗಡೆದು ಅಂತ. ಕರೆಕ್ಟಾಗಿದೆ. ಇದನ್ನು ನೋಡೋಣ ಎಷ್ಟೊತ್ತು ತಗೊಳ್ತಾರೆ ಅಂತ.
ಅದನ್ನೇ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ಬೇಕಲ್ಲ. ಇಲ್ಲ ಕೊಡಿ, ಫಿಟ್ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ನಾನು ಮಾಡ್ತೀನಿ. ರೇಟ್ ಹೋಯ್ತಂದ್ರೆ ನಮ್ಮ ಹತ್ರ ಬೇರೆ ಕ್ರೂಸ್ ಇದೆ. ಎಲ್ಲಿದೆ? ಕಾರ್ತಿಕ್ ಹತ್ರ. ನಿಮ್ಮ ಹತ್ರ ತಾನೇ ಹೇಳಿದ್ದೀವಲ್ಲ. ಮೇಲ್ಗಡೆ ಇಟ್ಕೊಂಡು ಟೈಟ್ ಮಾಡಿ, ಟೈಟ್ ಆಗುತ್ತೆ. ಇಲ್ಲಿ ಸಾಕು, ಅಷ್ಟೇ ಹಾಕಿ ಆಮೇಲೆ ಟೈಟ್ ಮಾಡ್ಕೊತಾಯಿದ್ದು ಅಂತ. ಇದು ಒಂದು ಫಿನಿಶ್ ಮಾಡ್ತಾ ಇದ್ದಾರೆ. ಇದು 3 ಹಾಕ್ಬಿಡ್ಲ? 3 ಹಾಕ್ಬೇಡಿ, 3 ಹಾಕಿ. ಆಪೋಸಿಟ್ ಹಾಕಿ, ಆಪೋಸಿಟ್ ಹಾಕಿ ಸಿಸ್ಟರ್. ನೀನೇ ತಾನೇ ಅಂತಿದ್ದೆ ಈಗ. ಇದು ಕಾಮನ್ ಮೇಲೆ ನಿಲ್ಲಿಸ್ಕೊಳ್ಳೋದು ಹಿಂಗೆ ನಿಲ್ಲಿಸ್ಕೊಂಡು. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ? ತೇಜಾವತಿ ಮಾಡ್ತೀಯ? ಎಂತಂದ್ರಿ? ಎಂತಂದ್ರಿ ಅದು? ತೇಜಾವತಿ ಹಂಗಂದ್ರೆ ಏನಾಗಲ್ಲ ಅವ್ರಿಗೆ ಕೈಯಲ್ಲಿ. ಅಲ್ಲ, ನಾನು ಆ ಮಾತು ಹೇಳೇ ಇಲ್ವಲ್ಲ, ಅಂದೆ ಹೇಳ್ಕೊಡ್ತಾ ಇದೀವಲ್ಲ. ಎಡಿಟ್ ಮಾಡಾಕ್ತಾರೆ ಅಂತ ನಾನು ಕಾಂಟ್ರವರ್ಸಿ ಮಾಡ್ತಾರೆ. ಕಾಂಟ್ರವರ್ಸಿ ಅಂತ ಏನಿಲ್ಲ ಗೈಸ್, ನಾವಿರೋದೆಲ್ಲ ಡೈರೆಕ್ಟಾಗಿ ಮಾತಾಡ್ತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಕ್ರೂನ ಬಾಯಲ್ಲಿ ಇಟ್ಕೊಂಡು ಆಮೇಲೆ ನೋಡಿದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಇದೆಲ್ಲ ಕಟ್ ಮಾಡಿ ನನ್ನೇ ಅಜೀಬ್ ಮಾಡ್ತೀನಿ. ಅಜೀಬ್ ಏನಿಲ್ಲ, ಇರೋದೇ ತಾನೇ ಮಾತಾಡ್ತಿರೋದು. ನೋಡ್ತಾ ಇದ್ದಾರಲ್ಲ. ನಮ್ಮ ಫೋನ್ ಹುಷಾರು, ಬಡವ್ರ ಫೋನು. ಈ ಥರ ಐಫೋನ್ ಆಗ ನಮ್ಮದು ಒಂದೇ ಪ್ರೈಸ್ ತಾನೇ ಒಟ್ಟಿನಲ್ಲಿ ದುಡ್ಡು. ಪ್ರೈಸ್ ಲೆಕ್ಕ ಬರಲ್ಲ. ಅದಕ್ಕೂ 80 ಚಿಲ್ಲರೆ, ಇದಕ್ಕೂ 80 ಚಿಲ್ಲರೆನೇ ತಾನೇ. ಚಿಲ್ಲರೆ ಎಲ್ಲ ಅದು ಕೊಟ್ಟಿಲ್ಲ ನೀವು. ಅಂದರೆ ನಾನು ಹೇಳಿದ್ದು 80,000 ಚೇಂಜ್ ಸಮಥಿಂಗ್. ಇಷ್ಟೊತ್ತಿಗೆ ಒಂದು 20 ಫಿಟ್ ಮಾಡ್ಬೋದಿತ್ತು ಫ್ರೆಂಡ್ಸ್. ಕ್ವಾಣೆಲ್ಲ ಫ್ರೆಂಡ್ಸ್, ನಡು ಮನೇಲಿ ಸುಮ್ಮನೆ ಇರೋಲಿ ಸಾಕ್ಬಿಡಿ. ಮಳೆ ಬರ್ತೈತಾ? ಫ್ಯಾನ್ ನೋಡ್ತಾ ಇದೆ, ಸೌಂಡ್ ಅಲ್ಲ. ಯಾವ ದೇವಸ್ಥಾನ ಮೆಟ್ಲಿದು? ಕತ್ಕೊಂಡು ಹೋಗಲ್ಲ ನೀನು. ಸಮಯ ಏನ್ರಿ ಸಮಯ ಇರೋದು 3 ಮೆಟ್ಲ ಕಟ್ರಿ ಅಲ್ಲಿ. ಹ್ಞೂ ಕಣ್ರಿ, ಎಲ್ಲಪ್ಪ ಪಾರ್ಕಿಂಗ್ ಇಂದ ಹತ್ತದೆಲ್ಲ ಯಾಕೆ ಲೆಕ್ಕ ತಗೋತೀರ ನೀವು? ದೇವಸ್ಥಾನಕ್ಕೆ ಹೋಗೋದು ಅದು ಸಾಧಿಸ್ಬಿಟ್ಟೆ. ಅಂದ್ರೆ ಸಾಧಿಸ್ಬಿಟ್ಟೆ ಅಂತ ಸಾಗಾಡ್ರಿ, ಅದು ಇದ್ರಲ್ಲಿ ಬರ್ತಿದ್ದಲ್ಲ. ಡೋರ ನೋಡಿ, ಇದರ ಆಗಿದೆ. ಇದ್ರ ಮೇಲೆ ದೊಡ್ಡದಿರ್ತೀನಿ, ಇದನ್ನ ಚಿಕ್ಕದು. ಚುಟ್ಟ ಪುಟ್ಟ ಆಗಿದೆ ನಿಮಗೆ. ಹೌದಾ? ಸರಿ, ಕರೆಕ್ಟ್ ಇದೆಯಾ? ಅಲ್ಲಾಡ್ತಿದ್ಯಾ? ಇಷ್ಟೇ. ಇದನ್ನೆಲ್ಲ ಆರ್ಗನೈಸ್ ಮಾಡಿ ತೋರಿಸ್ತೀನಿ. ಸೊ ಎಸ್, ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಒಂದು ಆ್ಯಡ್ ಆನ್ ಆಗ್ಬೋದು, ಅಥವಾ ಇದೇ ರೀಚೇಂಜ್ ಆಗ್ಬೋದು, ಅಥವಾ ರೀಅರೇಂಜ್ ಆಗ್ಬೋದು, ಗೊತ್ತಿಲ್ಲ. ಇಲ್ಲಿ ಆಯಿಲ್ ಟ್ರೇಯಲ್ಲಿ ಈ ಥರ ಕೆಳಗಡೆ ಪೇಪರ್ ಹಾಸಿದ್ದೀನಿ. ಬಿಕಾಸ್ ಆಯಿಲ್ ಬಾಟಲ್ದು ಎಲ್ಲ ಕೆಳಗಡೆ ಜಿಡ್ಡು ಥರ ಆಗುತ್ತೆ ಅಂತ. ಈ ಪ್ಲ್ಯಾಂಟಿಗೆ ಒಂದು ಪಾಟ್ ಬುಕ್ ಮಾಡಿದ್ದೆ, ಬಟ್ ಅದ್ಯಾಕೋ ಕ್ವಾಲಿಟಿ ಇಶ್ಯೂಸ್ ಇತ್ತು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಈ ಟೇಬಲಲ್ಲಿ ಇದು ಚೇಂಜ್ ಆಗುತ್ತೆ, ಇದು ಮತ್ತು ಸಾಲ್ಟಿಂದು, ಮತ್ತು ಇದು ತುಪ್ಪ ಬಾಟಲು ಚೇಂಜ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಈ ಥರ ಅರೇಂಜ್ ಮಾಡಿದ್ದೀನಿ.
ಆ್ಯಂಡ್ ಇದು ಕಟ್ಲರಿ ಇದು ಆಲ್ಮೋಸ್ಟ್ ಎಲ್ಲ ಐಟಮ್ಸು ಅರೇಂಜ್ ಮಾಡಿ ಆಗಿದೆ. ಬಟ್ ಈಗ ಅದು ಸ್ಟ್ಯಾಂಡ್ ಸೌಟ್ ಹಾಕೋ ಸ್ಟ್ಯಾಂಡ್ ಮತ್ತು ಕ್ಲಾಕ್ ಒಂದು ಫಿಕ್ಸ್ ಮಾಡಿಲ್ಲ. ಈಗ ಆಲ್ರೆಡಿ ಲೇಟ್ ಆಗಿದೆ. ಈಗ ಮೊಳೆ ಹೊಡೆದ್ರೆ ತುಂಬ ಸೌಂಡ್ ಆಗುತ್ತೆ ಆ್ಯಂಡ್ ಅಗೈನ್ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಆಲ್ರೆಡಿ ಲೇಟ್ ಕೂಡ ಆಗಿದೆ. ಆ್ಯಂಡ್ ಇನ್ನು ಕೆಲವೊಂದೊಂದು ಐಟಮ್ಸ್ ಆರ್ಡರ್ ಮಾಡಬೇಕಾಗಿದೆ. ಬಟ್ ಈಗ ಊರಿಗೆ ಹೋಗ್ತೀವಿ ಈ ವೀಕಲ್ಲಿ, ಏನು ಬಂದರೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಊರಿಗೆ ಹೋಗಿ ಬಂದಮೇಲೆ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಮಾಡಿರೋ ಅರೇಂಜ್ಮೆಂಟ್ಸಲ್ಲಿ ಕೆಲವೊಂದೊಂದು ಚೇಂಜ್ ಆಗುತ್ತೆ ಅಥವಾ ಇಲ್ಲ ರೀಅರೇಂಜ್ ಆಗ್ಬೋದು. ಅಕಸ್ಮಾತ್ ಆ ಥರ ಏನಾದರೂ ರೀಅರೇಂಜ್ ಆಯಿತು ಅಂತಂದರೆ ನಾನು ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ನಾನು ಪಾಟ್ ಸ್ಟ್ಯಾಂಡ್ಗಳನ್ನ ಈ ಥರ ಅರೇಂಜ್ ಮಾಡಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಇದು ಬ್ಲ್ಯಾಕ್ ಟೇಲ್ಸ್ ಆಗಿರೋದ್ರಿಂದ ವಾಟರ್ ಸ್ಟೇನ್ಸ್ ಆಯಿತು ಅಂತಂದರೆ ತುಂಬ ಆಡಾಗಿ ಕಾಣಿಸುತ್ತೆ, ಕ್ಲೀನ್ ಮಾಡೋದಕ್ಕೂ ಕಷ್ಟ ಅಂತ ಹೇಳಿ ಕೆಳಗಡೆ ವಾಟರ್ ಸ್ಟೇನ್ಸ್ ಬರಬಾರ್ದು ಅಂತೇಳಿ ಕೆಳಗಡೆ ಪ್ಲೇಟ್ ಇಟ್ಟು ಅದ್ರ ಕೆಳಗಡೆ ನಾನು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಸದ್ಯಕ್ಕೆ 4 ಪಾಟ್ಸ್ ಅಷ್ಟೇ ಇರೋದು, ಇನ್ನು ಮುಂದೆ ಕ್ಯಾರ್ ಡೌನ್ ಆದರೂ ಆಗುತ್ತೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡಿರೋ ಅಂಥ ಪ್ರಾಡಕ್ಟ್ಸ್ಗಳೇನಾದ್ರು ನಿಮ್ಗೆ ಬೇಕು ಅಂತಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ನೀವು ಆ ಲಿಂಕ್ ಮೂಲಕ ತೊಗೊಂಡ್ರು ಅಂತಲೇ ನಿಮಗೆ 10% ಆಫರ್ ಕೂಡ ಸಿಗುತ್ತೆ. ಆ್ಯಂಡ್ ಇನ್ನು ಮುಂದೆ ಇದೇ ಥರ ಹಾಲ್ ವೀಡಿಯೋಸ್ ಆ್ಯಂಡ್ ತುಂಬ ಕಂಟೆಂಟ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಟೇ ಟ್ಯೂನ್ಡ್.